ಅಥವಾ ಬಿಜೆಪಿ ನಾಯಕರು ಈಗಾಗಲೇ ಪಾದಯಾತ್ರೆಗೆ ರೆಡಿ ಆಗ್ತಾ ಇದ್ದಾರೆ. ನಾಳೆ ಕುಮಾರಸ್ವಾಮಿ ಅವರ ಜೊತೆಗೆ ವಿಶೇಷವಾದಂಥ ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಬಿಜೆಪಿ ಪಾಳ್ಯದಲ್ಲೇ ಈಗ ಬಂಡಾಯದ ಧ್ವನಿಗಳು, ಬಂಡಾಯ ತುಂಬ ದೊಡ್ಡದಾಗಿ ಭುಗಿಲೇಳುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರಲ್ಲೂ ಬಿಜೆಪಿಯ ಹಿರಿಯ ನಾಯಕರಾಗಿರುವಂಥ ಯತ್ನಾಳ್ ಹಾಗೂ ಅರವಿಂದ ಲಿಂಬಾವಳಿ ನೇರವಾಗಿ ಬಿಜೆಪಿಯ ನಾಯಕತ್ವದ ವಿರುದ್ಧವೇ ದೊಡ್ಡ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹೀಗಾಗಿ ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಹೋರಾಟ ಕೇವಲ ಪಾದಯಾತ್ರೆ, ಅದು ನಾಟಕೀಯ ಪಾದಯಾತ್ರೆ ಬೇಕಾಗಿಲ್ಲ. ಇದನ್ನು ಹೈಕಮಾಂಡ್ ನಾ ಪತ್ರ ಬರೀತೇನೆ. ಈ ಪ್ರಕರಣದಲ್ಲಿ ನಮ್ಮವರು ಪಾತ್ರ ಇದೆ ಅನ್ನೋದು ಬರೀತೀನಿ. ನಾವು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ. ಇದು ಏನಾರೇ ಪಾದಯಾತ್ರೆ ಮಾಡ್ತೀನಿ ಅದು ಕೇವಲ ನಾಟಕೀಯ ಪಾದಯಾತ್ರೆ ಅದನ್ನು ಬರೀತೀನಿ. ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಪದೇ ಪದೇ ಸಾಬೀತಾಗ್ತಾನೆ ಇದೆ. ಯಾಕಂದ್ರೆ ಒಂದ್ ಕಡೆ ಮುಡಾ ಹಗರಣದಲ್ಲಿ ಬಿಜೆಪಿ ಪಾದಯಾತ್ರೆ ಮಾಡೋಕೆ ಭರ್ಜರಿ ಸಿದ್ಧತೆಯನ್ನೇ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೂ ಪಟ್ಟು ಹಿಡಿದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಿದ್ದಾರೆ. ನೇರವಾಗಿಯೇ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೂ ಮಣೆ ಹಾಕದೆ ನೆಕ್ ಟು ನೆಕ್ ಫೈಟ್ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿ ಶಾಸಕ ಯತ್ನಾಳ್, ಅರವಿಂದ್ ಲಿಂಬಾವಳಿ ಪಕ್ಷದ ನಾಯಕರ ವಿರುದ್ಧವೇ ಮಾತಾಡ್ತಿರೋದು, ಎಲ್ಲೋ ಒಂದ್ ಕಡೆ ಅಸಮಾಧಾನ ಇರೋದು ಸ್ಪಷ್ಟವಾಗ್ತಿದೆ. ಈ ಹೋರಾಟ ಕೇವಲ ಪಾದಯಾತ್ರೆ, ಅದು ನಾಟಕೀಯ ಪಾದಯಾತ್ರೆ ಬೇಕಾಗಿಲ್ಲ. ಸಿಎಂ ವಿರುದ್ಧ ಮುಡಾ ಹಗರಣದಲ್ಲಿ ಬಿಜೆಪಿಯ ಪಾದಯಾತ್ರೆಯೇ ನಾಟಕ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಬಿಜೆಪಿಯವರ ಪಾದಯಾತ್ರೆ ನಾಟಕ, ಕೇಂದ್ರಕ್ಕೆ ಪತ್ರ ಬರೆಯುತ್ತೇನೆ ಎಂದಿದ್ದಾರೆ. ನಿನ್ನೆ ಡಿ ಕೆ ಶಿವಕುಮಾರ್ ಜೊತೆಗೆ ವಿಜೇಂದ್ರ ತನ್ನ ಕ್ಷೇತ್ರಕ್ಕೆ ಇಷ್ಟು ಒಂದು ಬಂಡಲ್ ಒಯ್ದು ಲೆಟರ್ ಕೊಡ್ತಾನೆ. ಅದ್ರ ಮೇಲೆ ಡಿ ಕೆ ಶಿವಕುಮಾರ್ ಎಲ್ಲಾನು ಮಂಜೂರಾತಿ ಮಾಡ್ತಾರೆ. 25 ಮಿನಿಟ್ ಹರಟಿ ಹೊಡಿತಾರೆ. ಈಗೇನಾದರೂ ಕಾಮನ್ ಸೆನ್ಸ್ ಇದೆ, ಭಯ ಪಡೋದಿಲ್ಲ. ಇದನ್ನು ಹೈಕಮಾಂಡ್ಗೂ ನಾವು ಪತ್ರ ಬರೀತೀವಿ. ಈ ರೀತಿ ಎಲ್ಲ ಶಾಮೀಲಾಗಿ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಅಂತ ಪತ್ರ ಬರೀತಾರೆ ಹೈಕಮಾಂಡ್ಗೆ. ನಡೀತಾ ಆಗಿದ್ದಾರೆ ಅಂತ ಹೇಳಿ ಬರೀತೀನಿ. ಈ ಪ್ರಕರಣದಲ್ಲಿ ನಮ್ಮವರು ಪಾತ್ರ ಇದೆ ಅನ್ನೋದು ಬರೀತೀನಿ. ಇದು ಏನಾದರೂ ಪಾದಯಾತ್ರೆ ಮಾಡ್ತೀನಿ ಅದು ಕೇವಲ ನಾಟಕೀಯ ಪಾದಯಾತ್ರೆ ಅದನ್ನು ಬರೀತೀನಿ. ಇದಿಷ್ಟೇ ಅಲ್ಲ, ಮುಡಾ ಹಗರಣ ಚರ್ಚೆಗೆ ಬಾರದಂತೆ 3 ಪಕ್ಷಗಳು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿವೆ. ಬ್ಲಾಕ್ ಮೇಲರ್ಸ್ಗಳ ಬಣ್ಣ ಬಯಲಾಗಬೇಕಿದೆ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಬೆಂಕಿಯುಗುಳಿದ್ರು. ಸಿದ್ದರಾಮಯ್ಯ ಖುಷಿ ಪಡಿಸಲಿಕ್ಕೆ ನೀವೆಲ್ಲ ಈ ಆಟ ಆಡಿದ್ರೆ ರಾಜ್ಯ ಜನ ಹುಚ್ಚರಲ್ಲ. ಮತ್ತು ಇವ್ರ ಹಗರಣಗಳು ಅವ್ರು ತೆಗಿತಾರೆ. ಇದು ಬ್ಲ್ಯಾಕ್ ಮೇಲಿಂಗ್ ನಡೆದಿದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ನಿಮ್ಮದು ಎಲ್ಲ ತೆಗಿತೀವಿ ಅಂತಾರೆ. ಬಿ ಜೆ ಪಿಯವ್ರು ಹೇಳ್ತಾರೆ ಇದನ್ನು ನಾವು ನಿಮ್ಮದು ತೆಗಿತೇನೆ ಅಂತ. ಇವರಿಬ್ಬರು ತೆಗೆಯೋರ್ದು ಬ್ಲ್ಯಾಕ್ ಮೇಲರ್ಸ್ಗಳನ್ನ ಇವ್ರದ್ದೆಲ್ಲ ಬಣ್ಣ ಬಯಲಾಗಬೇಕಾದ್ರೆ ತನಿಖೆ ಇವತ್ತು CBI ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತ್ರ ಇದೆಲ್ಲದಕ್ಕೂ ನೇರ ಉತ್ತರ ನೀಡದಿದ್ದರು. ಜನರ ಹಿತಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಿದ್ದೇವೆ ಎನ್ನುವ ಮೂಲಕ ಪಕ್ಷದೊಳಗಿನ ಭಿನ್ನ ಸ್ವರವನ್ನ ಜೊತೆಯಲ್ಲಿ ಇಟ್ಕೊಂಡೇ ಮುಂದುವರಿಯುವ ಮಾತನಾಡಿದ್ದಾರೆ. ನಾವು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ, ಆದರೆ ನ್ಯಾಯ ಕೊಡಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಒಂದು ಚಳುವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿನ್ನೆ ದಿನ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಿನ BJP JDS ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಎಲ್ಲರೂ ಕೂಡ ಭಾಳ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಇದು ಮಾಡಲೇಬೇಕಾಗಿದೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಬೇರೆ, ಆದರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಪಾದಯಾತ್ರೆ ಚಳುವಳಿ ಮಾಡ್ತಕ್ಕಂಥದ್ದು ಬೇರೆ. ಹಿಂದೆ ಯಡಿಯೂರಪ್ಪನವರು BS ಯಡಿಯೂರಪ್ಪನವರು ರೈತ ನಾಯಕರು ಅನೇಕ ಬಾರಿ ಅನೇಕ ಹೋರಾಟಗಳನ್ನು ತೆಗೆದುಕೊಂಡಿದ್ದಾರೆ. ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ಏನು ಬಗರ್ ವಿಚಾರದಲ್ಲಿ ಹೋರಾಟಗಳನ್ನು ಮಾಡಿದ್ದಾರೆ. ಕಾರಣ ಏನು, ಅಧಿಕಾರಕ್ಕೆ ಬರಬೇಕು ಅಂತನ ನ್ಯಾಯ ಕೊಡಿಸ್ಬೇಕು ಆ ರೈತರಿಗೆ, ಬಡವರಿಗೆ ಅಂತ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ನ್ಯಾಯ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಇಷ್ಟು ದಿನ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಶಾಸಕ ಯತ್ನಾಳ್ ಪದೇ ಪದೇ ಕಿಡಿಕಾರ್ತಾಗಿದ್ದರು. ಇದೀಗ ಅರವಿಂದ್ ಲಿಂಬಾವಳಿ ಕೂಡ ಈ ಬೆಟಾಲಿಯನ್ ಸೇರ್ತಿದ್ದಾರೆ.
ಯಾಕಂದ್ರೆ ವಿಧಾನಮಂಡಲ ಅಧಿವೇಶನದಲ್ಲಿ ವಿಪಕ್ಷ ಬಿಜೆಪಿ ನಡೆ ಬಗ್ಗೆ ಸ್ವಪಕ್ಷೀಯರಿಂದಲೇ ಆಕ್ಷೇಪ ಕೇಳಿ ಬಂದಿದೆ. ಅಧಿವೇಶನ ಮುಗಿದ ಬಳಿಕ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅಂತೂ ಸದನದಲ್ಲಿ ವಿಪಕ್ಷ ನಾಯಕರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ನಡುವಿನ ತಾಳ ಮೇಳದ ಕೊರತೆಯನ್ನ ಪ್ರಸ್ತಾಪಿಸಿ ಪಕ್ಷದ ಭವಿಷ್ಯದ ದಿನಗಳ ಕುರಿತು ಬಹಿರಂಗ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಮತ್ತೋರ್ವ ನಾಯಕ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತಮಗೆ ಬೇಸರ ಇದೆ, ಆದರೆ ಅಸಮಾಧಾನ ಇಲ್ಲ ಎನ್ನುತ್ತಾ ಓಡಾಡ್ತಿತ್ತು. ಯತ್ನಾಳ್ ಮತ್ತು ಲಿಂಬಾವಳಿ ಹೇಳಿಕೆಗಳಲ್ಲಿ ಸತ್ಯಾಂಶವಿದೆ ಎನ್ನುವುದನ್ನ ಪುಷ್ಟೀಕರಿಸುತ್ತಿದ್ದಾರೆ. ಒಂದೆಡೆ ಈ ಬಾರಿಯಷ್ಟು ಸಂಘಟಿತ ಮತ್ತು ದೊಡ್ಡ ಹೋರಾಟ ಇವರಿಗೆ ಆಗಿಯೇ ಇಲ್ಲ ಎಂದು ವಿಪಕ್ಷ ನಾಯಕ ಅಶೋಕ್ ಹೇಳಿಕೊಳ್ತಿದ್ದಾರೆ. ಆದರೆ ಈ ಮಧ್ಯೆ ಸಿಎಂ ವಿರುದ್ಧದ ಹೋರಾಟದ ಬಿಜೆಪಿಯ ಸ್ಪೀಡ್ಗೆ ನಾಯಕರ ಅಸಮಾಧಾನಿತ ಹೇಳಿಕೆಗಳೇ ಸ್ಪೀಡ್ ಬ್ರೇಕರ್ಗಳ ರೀತಿ ಕಾಣಿಸುತ್ತಿವೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.